ನೋಡ್ತದೆ. ಯಾಕಂದರೆ ಧರ್ಮಸ್ಥಳ ಅನ್ನುವಂಥದ್ದು ಒಂದು ದೊಡ್ಡ ಕ್ಷೇತ್ರ. ಆ ಕ್ಷೇತ್ರದ ಒಬ್ಬ ಮುಖ್ಯ ಅದರ ಏನಪ್ಪ ಆಡಳಿತಾಧಿಕಾರಿಗೆ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದಾಗ ಸಹಜವಾಗಿ ಎಲ್ಲರಿಗೂ ಭಯ, ಭಕ್ತಿ, ಆಸಕ್ತಿ, ಕುತೂಹಲ ಏನಂತೀರಿ ಅದಕ್ಕೆ ನಿಮಗೆ ಬಿಟ್ಟಂಥ ವಿಷಯ. ಹೀಗಾಗಿ ಇದೊಂದು ಪೂರ್ಣ ಪ್ರಮಾಣದಲ್ಲೇ ಹಾಗಂತ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಸಾವಿರಾರು ಜನ ಬೆಳೀತಾರೆ ಇವತ್ತು. ಇದೇನಾಗಿದೆ ಮತ್ತು ಅನೇಕರು ಈ ಧರ್ಮಸ್ಥಳದಲ್ಲಿ ಬಂದು ತಮ್ಮ ಪ್ರಾಣ ಕಳ್ಕೊಂಡಿದ್ದು ಕೊಟ್ಟಂತಹ ಅನೇಕ ಘಟನೆಗಳನ್ನು ಮುಂದೆ ಅದೇ ಕಾಲಕ್ಕೆ ಆನೆ ಮೋಹದ ಕೇಸ್ ಆಗಿರ್ಬೋದು, ಪದ್ಮರಥದ ಕೇಸ್ ಆಗಿರ್ಬೋದು, ಇನ್ನೂ ಅನೇಕ ಕೇಸುಗಳು ನಡೆದಿದ್ದು ಸುಳ್ಳೇನಲ್ಲ. ಅವು ನೇತ್ರಾವತಿ ನದಿಯಲ್ಲಿ ಸಿಕ್ಕಿದ್ದು ಏನು ಸುಳ್ಳೇನಲ್ಲ. ಹೀಗಾಗಿ ಇವತ್ತು ಎಲ್ಲರಿಗೂ ಒಂದು ಕುತೂಹಲ. ಯಾಕಂದ್ರೆ ಈಗಾಗಲೇ ನಿಮಗೆ ಹಿಂದಿನ ಸಂಚಿಕೆಗಳನ್ನ ಹೇಳ್ತಿದ್ದೆ, ಪಿ ಲಂಕೇಶ್ ಅವರು ಇದ್ದಾಗಲೂ ಸಹಿತ 83ರಿಂದ ಇದರ ಬಗ್ಗೆ ಟೀಕೆ ಟಿಪ್ಪಣೆ ಬರೆಯುವಂಥದ್ದು ಧರ್ಮಸ್ಥಳದ ಏನು ನಡೀತಾ ಇದೆ, ನಿಗೂಢವಾಗಿ ಜನ ಸಾಯ್ತಾ ಇದ್ದಾರೆ, ಅಲ್ಲೇ ತಿಕ್ಕಾಟದ ಜನಸಾಮಾನ್ಯರಿಗೆ ಮತ್ತು ಅಲ್ಲಿ ಪಾಳೆಗಾರರಿಗೆ ಅನ್ನುವಂಥ ಮಾತುಗಳನ್ನು ಕೇಳಿದ್ವಿ. ಇನ್ನು ಕೆಲವೊಂದಿಷ್ಟು ಈಗಾಗಲೇ ನಿಮ್ಗೆ ಗೊತ್ತಿದ್ದಂಗೆ ಜಗದೀಶ್ ವಕೀಲರು ಗೌರಿ ಲಂಕೇಶರ ಕೊಲೆ ಹಿಂದೆ ಈ ಧರ್ಮಸ್ಥಳದ ಮಹಾಮಹಿಮನ ಕೈ ಇದೆ ಅನ್ನುವಂಥ ಮಾತನ್ನು, ಯಾಕೆಂದರೆ ಗೌರಿಯವರು ಸಹಿತ ಒಂದು ರೀತಿಯಿಂದ ಏನು ಬಡ ಜನರ ಸಲುವಾಗಿ, ಬಿದ್ದ ಜನರ ಸಲುವಾಗಿ, ಕಾರ್ಮಿಕರ ಸಲುವಾಗಿ ಹೋರಾಟ ಮಾಡೋ ಪ್ರವೃತ್ತಿಯವರು. ಹೀಗಾಗಿ ಅಲ್ಲಿ ಅನೇಕ ಸತ್ಯ ಘಟನೆಗಳನ್ನ ತಮ್ಮ ಪತ್ರಿಕೆ ಮೂಲಕ ಹೊರಹಾಕಿದಾಗ ಕೊನೆಗೆ ಅವರ ಅವಸಾನವನ್ನು ಇದರಿಂದ ಅವರ ಅವಸಾನದಿಂದ ಅಥವಾ ಕೊಲೆಯಿಂದ ಈ ಮಠದ ಅಥವಾ ಈ ಕ್ಷೇತ್ರದ ಹಸ್ತಕ್ಷೇಪದ ಮಾಲೀಕಂದು ಅಂತೇಳಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದು ಇರ್ಬೋದಿಲ್ಲ ಅಂತಲ್ಲ. ಈ ಎಲ್ಲ ನೆಲೆಗಟ್ಟಿನಲ್ಲೇ